ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಹಾಗೆ ನನ್ನ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದು ವೀಡಿಯೋಸ್ ನಿಮಗೆ ಇಷ್ಟವಾದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಆ ವಿಡಿಯೋನ ಸ್ಟಾರ್ಟ್ ಮಾಡುವ. ಹಾಗೆ ನಾನು ನಿಮಗೆ ಇವತ್ತು ಬ್ರಾಯ್ಲರ್ ಕೋಳಿ ಸಾಕಾಣಿಕೆಯಲ್ಲಿ ಈ ಕೋಳಿಯೆಲ್ಲ ಲಿಫ್ಟ್ ಆಗಿ ಹೋದ ನಂತರ ಉಳಿಯುವಂಥದ್ದು ಕೋಳಿಯ ಗೊಬ್ಬರ. ಈ ಗೊಬ್ಬರವನ್ನು ಏನಾದರೂ ತುಂಬಿಸುವಾಗ ನಮಗೆ ಏನಾದರೂ ಆರೋಗ್ಯದಲ್ಲಿ ಸಮಸ್ಯೆ ಆಗ್ತದಾ? ಇದಕ್ಕೇನಾದರೂ ನಾವು ಪ್ರಿಕಾಷನ್ ತಗೊಳ್ಬೇಕಾ? ಇದರಲ್ಲಿ ನಮಗೆ ಏನೆಲ್ಲ ಆರೋಗ್ಯ ಸಮಸ್ಯೆ ಬರ್ತದೆ, ಇದ್ರ ಬಗ್ಗೆ ನಿಮಗೆ ಇವತ್ತು ನಾನು ತಿಳಿಸಿಕೊಡ್ತೇನೆ. ನಾವು ಈ ಕೋಳಿ ಸಾಕಾಣಿಕೆ ಮಾಡುವಾಗ ಮೊದಲಿಗೆ ಇದಕ್ಕೆ ಬೆಡ್ಡನ್ನು ನಾವು ರೆಡಿ ಮಾಡಿಕೊಳ್ಬೇಕಾಗ್ತದೆ. ಈ ಬೆಡ್ಡಿಗೆ ನಾವು ಹಾಕುವಂಥದ್ದು ಹೆಚ್ಚಾಗಿ ನಾವು ಈ ಭತ್ತದ ಹೊಟ್ಟು ಹಾಗೆ ಅಥವಾ ತೆಂಗಿನ ನಾರಿನ ಹೊಟ್ಟು, ಇದು ಯಾವುದನ್ನಾದರೂ ಹಾಕ್ಬೋದು. ಯಾವುದೇ ಹಾಕಿದರೂ ಕೂಡ ನಾವು ಕರೆಕ್ಟಾಗಿ ಮೇಂಟೆನೆನ್ಸ್ ಇಲ್ಲ ಅಂತ ಹೇಳಿದರೆ ಎಲ್ಲಿಯಾದರೂ ನೀರಿನ ಅಂಶ ಈ ಗೊಬ್ಬರದ ಜೊತೆ ಸೇರಿ ಗಟ್ಟಿಯಾಗ್ತಾ ಹೋಗ್ತದೆ. ಗಟ್ಟಿಯಾದಾಗ ಇದರ ಒಳಗಡೆ ಅಮೋನಿಯಾ ಎನ್ನತಕ್ಕಂಥ ಒಂದು ವಿಷ ಅನಿಲ ಕ್ರಿಯೇಟ್ ಆಗ್ತದೆ. ಇದರಿಂದ ಕೋಳಿ ಸಾಕಾಣಿಕೆಯಲ್ಲಿ ಕೋಳಿಗಳಿಗೆ ಹೇಗೆ ಸಮಸ್ಯೆ ಆಗ್ತದೋ ಹಾಗೆ ನಾವು ಈ ಶೆಡ್ಡಲ್ಲಿ ಮೇಂಟೈನ್ ಮಾಡ್ತಕ್ಕಂಥ ನಮಗೂ ಕೂಡ ಇದರಿಂದ ಸಮಸ್ಯೆ ಬರ್ತದೆ. ಹಾಗೆ ಇಲ್ಲಿ ಗೊಬ್ಬರ ಹಾಳಾಗೋದು ಅಂತ ಹೇಳಿದರೆ ನೀರೆಲ್ಲ ಇದಕ್ಕೆ ಸೇರಿಕೊಂಡು ತುಂಬ ಹಾಳಾದರೆ ಈ ರೀತಿಯ ವಿಷಾನಿಲ ಕ್ರಿಯೇಟ್ ಆಗ್ತದೆ. ಇನ್ನು ತುಂಬ ಡ್ರೈ ಇದು ತುಂಬ ಧೂಳಾಗಿದ್ದರೆ ಅದು ಕೂಡ ಕೋಳಿಗೆ ಸಾಕಾಣಿಕೆಗೆ ಪ್ರಾಬ್ಲಮ್ ಆಗ್ತದೆ. ಯಾಕೆಂದರೆ ಆ ಧೂಳೆಲ್ಲ ಕೋಳಿಯ ಗಂಟಲನ್ನು ಸೇರಿಕೊಂಡು ಅಲ್ಲಿ ಕೋಳಿಗಳಿಗೆ ಸಮಸ್ಯೆ ಆಗ್ತದೆ. ಹಾಗೆ ಆ ಕಡೆ ತುಂಬ ಧೂಳಿಂದನೂ ಕೂಡಿರಬಾರ್ದು ನಾವು ಹಾಕಿರ್ತಕ್ಕಂಥ ಬೆಡ್ಡು. ಇನ್ನು ತುಂಬ ನೀರೆಲ್ಲ ಸೇರಿಕೊಂಡು ಕೊಳೆತು ಈ ರೀತಿ ವಿಷಾನಿಲ ಕ್ರಿಯೇಟ್ ಆಗದ ರೀತಿಯಲ್ಲಿ ಕೂಡ ನಾವು ಕೋಳಿ ಫಾರ್ಮನ್ನು ಮೇಂಟೈನ್ ಮಾಡಬೇಕಾಗ್ತದೆ. ಕೋಳಿಗಳಿಗೆ ಆಗುವಂಥ ಸಮಸ್ಯೆ ಒಂದು ಕಡೆ ಆದರೆ, ಇನ್ನು ಕೋಳಿಗಳು ಖಾಲಿ ಆದ ನಂತರ ನಾವು ಶೆಡ್ಡನ್ನು ಶುಚಿಗೊಳಿಸಬೇಕಾಗ್ತದೆ. ಈ ಕೋಳಿಗಳಿಗೆ ಹಾಕಿರುವ ಬೆಡ್ ಅಂತೇಳಿದರೆ ಕೋಳಿ ಗೊಬ್ಬರವನ್ನು ತೆಗೆದು ಕ್ಲೀನ್ ಮಾಡಬೇಕಾಗ್ತದೆ. ಈ ಕೋಳಿ ಗೊಬ್ಬರವನ್ನು ತೆಗೆಯುವ ಸಂದರ್ಭದಲ್ಲಿ ನಮಗೂ ಕೂಡ ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಸ್ಟಾರ್ಟ್ ಆಗ್ತದೆ. ಈ ಆರೋಗ್ಯ ಸಮಸ್ಯೆ ಅಂತ ಹೇಳಿದರೆ ಈ ಕಡೆ ತುಂಬ ವೆಟ್ಟಾಗಿ ಅದರಲ್ಲಿ ಅಮೋನಿಯಾ ಕ್ರಿಯೇಟ್ ಆದರೂ ಅದು ಕೂಡ ನಮಗೆ ಸಮಸ್ಯೆ. ಇನ್ನು ತುಂಬ ಡ್ರೈ ಆಗಿದ್ದು ಧೂಳಾದರೂ ಕೂಡ ಅದು ನಮಗೆ ಸಮಸ್ಯೆನೇ. ಧೂಳಿಂದ ಯಾವ ರೀತಿಯ ಸಮಸ್ಯೆ ಅಂತ ಹೇಳಿದರೆ ನಾವು ಇದನ್ನು ಚೀಲಕ್ಕೆ ತುಂಬುವುದು ಅಥವಾ ಬೇರೆ ಕಡೆ ಹೊರಗಡೆ ಹಾಕುವುದು, ಬುಟ್ಟಿಯಲ್ಲಿ ತುಂಬಿ ಏನೇ ಮಾಡುವಾಗ ಕೂಡ ಈ ಧೂಳು ಅನ್ನತಕ್ಕಂಥದ್ದು ನಾವು ಉಸಿರಾಡುವಾಗ ನೇರವಾಗಿ ನಮ್ಮ ದೇಹಕ್ಕೆ ಪ್ರವೇಶ ಆಗೋದನ್ನು ನಾವು ತಡೆಗಟ್ಟಬೇಕು. ಅಂತೇಳಿದರೆ ನಾವು ಏನಾದರೂ ಮಾಸ್ಕನ್ನು ಉಪಯೋಗಿಸಿಕೊಂಡೇ ನಾವು ಈ ಕೆಲಸವನ್ನು ಮಾಡಬೇಕಾಗ್ತದೆ. ಇಲ್ಲ ಅಂತೇಳಿದರೆ ಆ ಧೂಳಿನ ಅಂಶ ಕೂಡ ನಮ್ಮ ದೇಹದ ಒಳಗೆ ಸೇರಿ ತುಂಬ ಆರೋಗ್ಯ ಸಮಸ್ಯೆಗಳು ಉಂಟಾಗ್ತದೆ. ಆ ಕಾರಣದಿಂದ ತುಂಬ ಡ್ರೈ ಇರುವ ಗೊಬ್ಬರವನ್ನು ನಾವು ಖಾಲಿ ಮಾಡುವಾಗ ಮುಖಕ್ಕೆ ಮಾಸ್ಕನ್ನು ಹಾಕಿಕೊಳ್ಳುವುದು ಕಡ್ಡಾಯ ಮತ್ತು ಉತ್ತಮ. ಅಮೋನಿಯಾ ಉತ್ಪತ್ತಿಯಾಗುವಂಥದ್ದು ತುಂಬ ತೇವಾಂಶ ಇರುವ ಗೊಬ್ಬರದಲ್ಲಿ. ಈ ಕೋಳಿ ಹೋದ ನಂತರ ನಾವು ಗೊಬ್ಬರವನ್ನು ತೆಗೆದು ವಿಲೇವಾರಿ ಮಾಡಬೇಕಾದ್ರೆ ಕೆಲವೊಂದು ಟಿಪ್ಸ್ಗಳನ್ನು ನಾವು ಫಾಲೋ ಮಾಡಿದರೆ ಈ ಅಮೋನಿಯಾ ಕ್ರಿಯೇಟ್ ಆಗಿ ನಮ್ಮ ಆರೋಗ್ಯಕ್ಕೆ ಸಮಸ್ಯೆ ಆಗೋದರಿಂದ ತಪ್ಪಿಸಿಕೊಳ್ಳಬಹುದು. ಹೇಗೆ ಅಂತೇಳಿದರೆ ನಾನಿಲ್ಲಿ ತೋರಿಸುವಂತೆ ಈ ಗೊಬ್ಬರವನ್ನು ಹೀಗೆ ಒಟ್ಟು ಮಾಡಿ ಈ ಥರ ಗುಪ್ಪೆ ಮಾಡೋದರಿಂದ ಬೇಗ ಅಮೋನಿಯಾ ಇದರೊಳಗಡೆಯಿಂದ ಕ್ರಿಯೇಟ್ ಆಗ್ತದೆ. ಆದ್ದರಿಂದ ನಾವು ಈ ರೀತಿ ದೊಡ್ಡ ದೊಡ್ಡ ಗುಪ್ಪೆಯನ್ನು ಮಾಡಬಾರ್ದು. ಅದರಿಂದ ಬೇಗ ವಿಷಾನಿಲ ಈ ಅಮೋನಿಯಾ ಅನ್ನೋದಕ್ಕಂಥದ್ದು ಕ್ರಿಯೇಟ್ ಆಗಿ ನಾವು ಇದನ್ನು ಚೀಲಕ್ಕೆ ತುಂಬುವಾಗ ನೇರವಾಗಿ ನಮ್ಮ ಉಸಿರಾಟದ ಮೂಲಕ ನಮ್ಮ ದೇಹವನ್ನು ಪ್ರವೇಶಿಸ್ತದೆ. ಇನ್ನು ಈ ಕೋಳಿ ಗೊಬ್ಬರವನ್ನು ಒಟ್ಟುಗೂಡಿಸಿ ತಕ್ಷಣಕ್ಕೆ ನಾವು ವಿಲೇವಾರಿ ಮಾಡೋದು ಅಂತೇಳಿದರೆ ಚೀಲಕ್ಕೆ ತುಂಬುವುದಾಗಿರ್ಬೋದು ಅಥವಾ ಗಾಡಿಗೆ ಲೋಡ್ ಮಾಡಿರೋದು ಅಥವಾ ಬುಟ್ಟಿಯಿಂದ ತೆಗೆದು ಹೊರಗಡೆ ಹಾಕೋದು, ಯಾವುದೇ ಕೆಲಸವನ್ನು ತಕ್ಷಣಕ್ಕೆ ಮಾಡೋದಾದರೆ ಇದರಿಂದ ಏನೂ ಸಮಸ್ಯೆ ಆಗೋದಿಲ್ಲ. ಅಂದರೆ ಅಮೋನಿಯಾ ಕ್ರಿಯೇಟ್ ಆಗೋದಿಲ್ಲ ಬೇಗ. ಇನ್ನು 4-5 ಗಂಟೆ ಬಿಟ್ಟು ತುಂಬುವುದು ಅಥವಾ ಮಾರನೇ ದಿನ ನೆಕ್ಸ್ಟ್ ಡೇಗೆ ತುಂಬುವಂಥದ್ದಾದರೆ ಈ ಥರ ಮಾಡೋದ್ರಿಂದ ನಾವು ಅದರಲ್ಲಿ ಬೇಗ ಅಮೋನಿಯಾ ಕ್ರಿಯೇಟ್ ಆಗ್ತದೆ. ಇಲ್ಲಿಯೂ ಕೂಡ ನಾವು ಮಾಸ್ಕನ್ನು ಅಳವಡಿಸ್ಕೊಳ್ಬೋದು. ಆದರೆ ತುಂಬ ಬಿಸಿ ಗಾಳಿ ಮುಖಕ್ಕೆ ಹೊಡೆಯೋದ್ರಿಂದ ಇದು ಕೂಡ ಸ್ವಲ್ಪ ಆರೋಗ್ಯ ಸಮಸ್ಯೆ ಆಗ್ತದೆ. ಆ ಕಾರಣದಿಂದ ನಿಮಗೆ ಗೊಬ್ಬರವನ್ನು ಒಟ್ಟು ಮಾಡಲಿಕ್ಕೆ ಇನ್ನೊಂದು ವಿಧಾನ ಉಂಟು ಅಮೋನಿಯಾ ಕ್ರಿಯೇಟ್ ಆಗದ ಹಾಗೆ. ಅದನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತೇನೆ. ನೋಡಿ, ಇಲ್ಲಿ ಕಾಣುವಂಥ ಈ ರೀತಿ ಗೊಬ್ಬರವನ್ನು ನಾವು 2 ಸಾಲಲ್ಲಿ ಶೆಡ್ಡಿನ ಉದ್ದಕ್ಕೆ ಈ ರೀತಿ ಅಂದರೆ 1 ಫೀಟ್ ಹೈಟ್ ಕೂಡ ಬರೋದಿಲ್ಲ ನಾವು ಒಟ್ಟುಗೂಡಿಸೋ ಗೊಬ್ಬರ. ಈ ರೀತಿಯಾಗಿ ನಾವು ಒಟ್ಟುಗೂಡಿಸ್ತಾ ಹೋದರೆ ಇಲ್ಲಿ ವಿಷಾನಿಲ ಎನ್ನುತಕ್ಕಂಥದ್ದು ಕ್ರಿಯೇಟ್ ಆಗೋದಿಲ್ಲ. ಇಲ್ಲಿ ಗಾಳಿ ಆಡೋದರಿಂದ ಒಳಗಡೆ ಗಾಳಿ ಸಂಚಾರ ಆಗಿರೋದ್ರಿಂದ ಬೇಗ ವಿಷಾನಿಲ ಕ್ರಿಯೇಟ್ ಆಗೋದಿಲ್ಲ. ಇದರಿಂದ ನಮಗೆ ಯಾವುದೇ ಆರೋಗ್ಯ ಸಮಸ್ಯೆ ಉಂಟಾಗೋದಿಲ್ಲ. ಇನ್ನು ಗುಪ್ಪೆ ಹಾಕೋದು ಅಂತ ಹೇಳಿದರೆ 1 ಫೀಟ್ಗಿಂತ ಜಾಸ್ತಿ ಎತ್ತರ ಆಗೋದ್ರಿಂದ ಅಲ್ಲಿ ಬೇಗ ಅಮೋನಿಯಾ ಕ್ರಿಯೇಟ್ ಆಗ್ತದೆ. ಆ ಕಾರಣದಿಂದ ಈ ರೀತಿಯಾಗಿ ನಾವು ಉದ್ದಕ್ಕೆ ಗೊಬ್ಬರವನ್ನು ಒಟ್ಟುಗೂಡಿಸಿ ಚೀಲಕ್ಕೆ ತುಂಬೋದು ಅಥವಾ ಯಾವುದೇ ಕೆಲಸವನ್ನು ಮಾಡ್ಬೋದು. ಇದರಿಂದ ಯಾವುದೇ ವಿಷಾನಿಲ ಕ್ರಿಯೇಟ್ ಆಗಿ ನಮಗೆ ಸಮಸ್ಯೆ ಆಗೋದಿಲ್ಲ.
ಇನ್ನು ನೀವು ಕೇಳ್ಬೋದು, ಈ ವಿಷಾನಿಲದಿಂದ ನಮ್ಮ ಮನುಷ್ಯರಿಗೆ ಏನು ಸಮಸ್ಯೆ ಆಗ್ತದೆ, ನಾವು ಇದನ್ನು ಉಸಿರಾಟದ ಮೂಲಕ ನಾವು ದೇಹದ ಒಳ ಪ್ರವೇಶಿಸಿದ್ರೆ ಅಂತ ಕೇಳ್ಬೋದು. ಇಲ್ಲಿ ನಮಗೆ ಸ್ಕಿನ್ ಅಲರ್ಜಿ ಕೂಡ ಆಗ್ತದೆ ಕೆಲವೊಬ್ಬರಿಗೆ. ಇದರಿಂದ ತುಂಬ ಕಿರಿಕಿರಿ ಆಗ್ತದೆ, ಚರ್ಮದ ಮೇಲೆ ಗುಳ್ಳೆಗಳು, ದದ್ದುಗಳು ಈ ರೀತಿ ಕೂಡ ಆಗ್ತದೆ. ಇನ್ನು ತುಂಬ ಹೆಚ್ಚಿನ ಪ್ರಮಾಣದ ಅಮೋನಿಯಾ ಎಲ್ಲಿಯಾದರೂ ದೇಹದ ಒಳಗೆ ಪ್ರವೇಶಿಸಿದರೆ ಅಲ್ಲಿ ತಲೆ ಸುತ್ತುವುದು, ಶ್ವಾಸಕೋಶಕ್ಕೆ ಹಾನಿಯಾಗುವಂಥದ್ದು, ಆಸ್ತಮ, ಉಸಿರಾಟದ ಸಮಸ್ಯೆ, ಹಾಗೆಯೇ ಅಜೀರ್ಣದಂಥ ಸಮಸ್ಯೆ, ಜೀರ್ಣ ಆಗುವುದಿಲ್ಲ ನಾವು ತಿಂದಂಥ ಆಹಾರಗಳು, ಹಾಗೆಯೇ ವಾಂತಿ ಬಂದಂತೆ ಕೂಡ ಆಗ್ತದೆ. ಕೆಲವೊಮ್ಮೆ ಹೊಟ್ಟೆ ನೋವು ಸ್ಟಾರ್ಟ್ ಆಗ್ತದೆ. ಇನ್ನೂ ಮುಖ್ಯವಾಗಿ ಏನು ಅಂತ ಹೇಳಿದರೆ, ಈಗ ನಾವು ಈ ಅಮೋನಿಯಾವನ್ನು ಉಸಿರಾಟದ ಮೂಲಕ ದೇಹ ಪ್ರವೇಶಿಸಿದ ತಕ್ಷಣದಲ್ಲೇ ನಮಗೆ ಸ್ನೀಸಿಂಗ್ ಅಂದರೆ ಸೀನುವುದು ಮತ್ತು ಶೀತ, ನೆಗಡಿ ಮತ್ತು ವಿಪರೀತವಾಗಿ ತಲೆನೋವು ಕೂಡ ಕಾಣಿಸಿಕೊಳ್ತದೆ. ಇದೆಲ್ಲದರಿಂದ ನಾವು ಬಚಾವಾಗಬೇಕಂತ ಹೇಳಿದರೆ ನಾವು ಮೇಯ್ನಾಗಿ ನಾವು ಮಾಸ್ಕನ್ನು ಧರಿಸ್ಕೊಳ್ಬೇಕು. ಇಲ್ಲದಿದ್ದರೆ ನಮಗೆ ಸಮಸ್ಯೆ ಖಂಡಿತ. ಯಾಕೆಂತೇಳಿದರೆ ಇದು ನಾವು ಅನುಭವಿಸಿರತಕ್ಕಂಥ ಸಮಸ್ಯೆಗಳು. ಪ್ರತಿಯೊಬ್ಬ ಕೋಳಿ ಫಾರ್ಮರ್ಗೂ ಕೂಡ ಇದು ಗೊತ್ತಿರ್ತದೆ. ಇನ್ನು ಹೊಸದಾಗಿ ಮಾಡುವವರಿಗೆ ಗೊತ್ತಿರೋದಿಲ್ಲ. ಆ ಕಾರಣಕ್ಕಾಗಿ ನನ್ನ ಅನುಭವವನ್ನು ಈ ರೀತಿಯಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ನನ್ನ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಇನ್ನೊಂದು ಹೊಸ ವ್ಲಾಗ್ನೊಂದಿಗೆ ನಾಳೆ ಸಿಗುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.